ಈ ಸ್ನೇಹ ಅನ್ನೋದು ಇಲ್ಲಿ ವರ್ಕೌಟ್ ಆಗಿಲ್ವಾ ಸರ್? ಇಂಡಿಯಾದ ಬಗ್ಗೆ ಟ್ಯಾರಿಫ್ ವಿಷಯದಲ್ಲಿ ಕೆಟ್ಟ ಮಾತನ್ನಾಗ್ಲಿ ಟ್ರಂಪ್ ಹೊಸದಾಗಿ ಹೇಳ್ತಾ ಇಲ್ಲ. ಭಾರತಕ್ಕೆ ಬಹಳ ಒಳ್ಳೇದು, ಮತ್ತೆ ಅವ್ರನ್ನ ನೋಡಿದ್ರೆ ಒಂಥರ ತಂದೆ ರೀತಿ ಕಾಣ್ತಾರೆ. ಗುಡ್ ಫ್ರೆಂಡ್ ನಿಜ, ಆದ್ರೆ ಆ ಗುಡ್ ಫ್ರೆಂಡ್ ನಮ್ಮ ವಸ್ತುಗಳ ಮೇಲೆ 70% ಟ್ಯಾರಿಫ್ ಹಾಕಿರುವಾಗ ಇಂಡಿಯಾಗೆ ಸ್ಪೆಷಲ್ ಏನು ಕೊಡ್ತಾರೆ, ಜಪಾನ್ಗೂ ಕೊಡ್ಲಿಲ್ಲ, ಯುರೋಪಿಯನ್ ಯೂನಿಯನ್ ತೈವಾನ್ ಕೊಡ್ಲಿಲ್ಲ. ಭಾರತದ ಸಪ್ಲೈ ಚೈನ್ ಮೇಲೆ ಏನಾದ್ರೂ ಇದು ಇಂಪ್ಯಾಕ್ಟ್ ಆಗುತ್ತೆ ಸರ್? ನಮ್ಮ ಚೈನ್ ಇದೆಯಲ್ಲ ಅಷ್ಟೇನು ಸ್ಟ್ರಾಂಗ್ ಚೈನ್ ಅಲ್ಲ. ನಾವು ಒಳ್ಳೆ ಮಾತಾಡೋಣ, ಏನು ತೊಂದರೆ ಇಲ್ಲ, ನಗನಗತಾನೇ ನಾವು ಸತ್ಯವನ್ನು ಹೇಳಿಬಿಡೋಣ. ಸೊ ಇನ್ನೊಂದು ಕಡೆ ಟ್ರಂಪ್ ಯಾವಾಗಲೂ ಕೂಡ, ಇದು ನನಗೊಂದು ಕ್ಯೂರಿಯಾಸಿಟಿ ಇದೆ, ಟ್ರಂಪ್ ಯಾವಾಗಲೂ ಕೂಡ ಮೋದಿ ಇಸ್ ಗುಡ್ ಫ್ರೆಂಡ್ ಆಫ್ ಮೈನ್, ಭಾರತ ಒಂದು ನನ್ನ ಸ್ನೇಹ, ಮೋಸ್ಟ್ ಫ್ರೆಂಡ್ಲಿ ನೇಷನ್ಲಿ ಭಾರತ ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಅವ್ರು ಭೇಟಿ ಆದಾಗಲೂ ಕೂಡ ಅಷ್ಟೇ, ಭಾರತ ಪ್ರಧಾನಿ ಮೋದಿ ಅವ್ರನ್ನ ಪ್ರಧಾನಿಯನ್ನಾಗಿ ಪಡೋದಕ್ಕೆ ಭಾರತ ಜನ ತುಂಬ ಪುಣ್ಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಾರೆ. ಬಟ್ ಈ ರೀತಿ ಹೇಳಿನೇ ಭಾರತಕ್ಕೆ ಈ ರೀತಿ ಸುಂಕವನ್ನು ವಿಧಿಸ್ತಿದಾರಲ್ಲ, ಇದನ್ನ ನೀವು ಯಾವ ರೀತಿ ನೋಡ್ತೀರಾ? ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋ ರೀತಿಲಿ ಮಾತ್ರ ನೋಡ್ತೀರಾ, ಅಥವಾ ಇದರಲ್ಲಿ ಏನಾದ್ರೂ ಸ್ಟ್ರಾಟಜಿ ಇದೆಯಾ ಟ್ರಂಪ್ದು ಅಂತ ಅನ್ಕೊಂಡು? ಅಮೆರಿಕದ ಒಂದು ನೇಚರ್ ಇದೆ, ಯಾವಾಗಲೂ ಕೂಡ ಬೆನ್ನಿಗೆ ಚೂರಿ ಹಾಕೋದು. ಎದುರುಗಡೆ ಅವರು ಟ್ರಂಪ್ ಯಾವಾಗಲೂ ಕೂಡ ಮೋದಿನ ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾನೆ ಇರ್ತಾರೆ. ಆ ಕಡೆ ಮೋದಿ ಹೋದ ತಕ್ಷಣ ಈ ಕಡೆ ಭಾರತ ನಮ್ಮ ಮೇಲೆ 52% ಅಷ್ಟು ಸುಂಕವನ್ನು ವಿಧಿಸಿದೆ, ಸೊ ಅದಕ್ಕೆ ಸರಿಯಾಗಿ ನಾವು ಒಂದು ಸುಂಕವನ್ನು ವಿಧಿಸ್ತೀವಿ ಅಂತ ಹೇಳೋದು. ಈ ಸ್ನೇಹ ಅನ್ನೋದು ಇಲ್ಲಿ ವರ್ಕೌಟ್ ಆಗಿಲ್ವಾ ಸರ್? ಏನಂತೀರಾ ನೀವು? ಇದು ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳದ್ದು. ನೋಡಿ, ನಾವು ಎರಡು ವಿಷಯಗಳನ್ನ ಗಮನದಲ್ಲಿಡಬೇಕು. ಮೋದಿ ಅವರ ಬಗ್ಗೆ ಮತ್ತೆ ಭಾರತದ ಬಗ್ಗೆ, ಆಯ್ತಾ? ಇಕನಾಮಿಕ್ ಇಶ್ಯೂಸ್ ತಗೊಂಡ್ರೆ ಟ್ರಂಪ್ ಒಂದು ಮಾತನ್ನ ಹೇಳ್ತಾರೆ, ಮೋದಿ ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಅದನ್ನ ಎಲೆಕ್ಷನ್ ಟೈಮಲ್ಲೂ ಹೇಳ್ತಾ ಇದ್ರು, ಎಲೆಕ್ಷನ್ ನಂತರವೂ ಹೇಳಿದ್ರು, ಪ್ರೆಸಿಡೆಂಟ್ ಆಗಿ ವೈಟ್ ಹೌಸ್ ಬಂದಾಗ್ಲೂ ಹೇಳಿದ್ರು. ಅದೇ ರೀತಿ ಎಲೆಕ್ಷನ್ ಕ್ಯಾಂಪೇನ್ ಸಮಯದಲ್ಲೂ ಇಂಡಿಯಾ ಈಸ್ ಎ ಗ್ರೇಟ್ ಅಬ್ಯೂಸರ್ ಆಫ್ ಟ್ಯಾರಿಫ್ಸ್ ಅಂತ ಇದ್ರು, ಆಯ್ತಾ? ಅದೇ ಮಾತನ್ನ ಈಗ ಗ್ರೇಟ್ ಅಬ್ಯೂಸರ್ ಅನ್ನಲ್ಲ, ಸ್ವಲ್ಪ ಟಫ್ ಅನ್ನ ಮಟ್ಟಕ್ಕೆ ಬಂದಿದ್ದಾರೆ. ಗ್ರೇಟ್ ಅಬ್ಯೂಸರ್ ಅನ್ನೋದಕ್ಕಿಂತ ಜಸ್ಟ್ ಟಫ್ ಅನ್ನೋದು ಬಹಳ ಸಾಫ್ಟ್ ಅಂತ ಅಂದ್ಕೋಬಹುದಲ್ವ? ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೋದಿ ಅವರ ಬಗ್ಗೆ ಸ್ನೇಹವನ್ನೇ, ಮೋದಿ ಅವರ ಬಗ್ಗೆ ಒಳ್ಳೆ ಮಾತನ್ನಾಗ್ಲಿ, ಇಂಡಿಯಾದ ಬಗ್ಗೆ ಟ್ಯಾರಿಫ್ ವಿಷಯದಲ್ಲಿ ಒಂದ್ ಸ್ವಲ್ಪ ಕೆಟ್ಟ ಮಾತನ್ನಾಗ್ಲಿ ಟ್ರಂಪ್ ಹೊಸದಾಗಿ ಹೇಳ್ತಾ ಇಲ್ಲ. ಇವೆರಡು ಮಾತನ್ನು ಮೊದಲಿಂದನೂ ಹೇಳ್ತಾ ಇದ್ದಾರೆ, ಚೇಂಜ್ ಇಲ್ಲ ಅದರಲ್ಲಿ, ಆಯ್ತಾ? ಈಗ ಆದ್ರೆ ಆಗಂದ್ಕೊಂಡು ಮೋದಿ ನಮ್ಗೆ ಬಹಳ ಒಳ್ಳೆಯವರು, ಇಂಡಿಯಾ ಒಳ್ಳೆ ಗುಡ್ ಫ್ರೆಂಡ್ ಆಫ್ ಮೈನ್, ಭಾರತಕ್ಕೆ ಬಹಳ ಒಳ್ಳೇದು, ಮತ್ತೆ ಅವ್ರನ್ನ ನೋಡಿದ್ರೆ ಒಂಥರ ತಂದೆ ರೀತಿ ಕಾಣ್ತಾರೆ, ಇಂಥದೆಲ್ಲ ಹೇಳ್ತಾ ಈ ಒಂದು ಅಮೆರಿಕಾಗೆ ಟ್ರೇಡ್ ವಿಷಯದಲ್ಲಿ ಹಾನಿ ಮಾಡ್ಕೊಳ್ಳೋದನ್ನ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ಟ್ರಂಪ್ ಇಷ್ಟಪಡೋದಿಲ್ಲ. ಆಯ್ತು, ಓಕೆ, ಎಂತದ್ದು ಅದೇ ಹೇಳ್ತಾರಲ್ಲ, ದಂಡನಲ್ಲಿ ಸೋದರ ಮಾವನ ಅಂತ. ಹೌದು, ಸೋದರ ಮಾವ ಇರಬಹುದು, ಆದ್ರೆ ಎದುರಾಗಿ ನಿಂತಾಗ ನಮಗೆ ದಂಡನಲ್ಲಿ ನಾವು ಬಿಲ್ಲು ಬಾಣ ಎತ್ತುಕೊಳ್ಳೇಬೇಕು. ಅದೇ ರೀತಿ ಗುಡ್ ಫ್ರೆಂಡ್ ನಿಜ, ಆದ್ರೆ ಆ ಗುಡ್ ಫ್ರೆಂಡ್ ನಮ್ಮ ವಸ್ತುಗಳ ಮೇಲೆ 70% ಟ್ಯಾರಿಫ್ ಹಾಕಿರುವಾಗ, 40 ಹಾಕಿರುವಾಗ, ಆಗ ನಾವು ಏನಾದ್ರೂ ಮಾಡ್ಲೇಬೇಕು ಅಂತ ಟ್ರಂಪ್ ಅಂದ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಆಗೋದಿಲ್ಲ. ಈಗ ಇದನ್ನೇ ತಗೊಳ್ಳಿ, ನಮಗಿಂತ ಸಹ ಈಗ ಬಿಟ್ಟುಬಿಡಿ, ಈಗಷ್ಟೇ ಇಂಡಿಯಾ ಅಮೆರಿಕಕ್ಕೆ ಮುಖ್ಯ ಆಗ್ತಾ ಇರೋದು. ಇವಾಗ ಟ್ರಂಪ್ ಬಂದ ಮೇಲೆ ಜಪಾನ್ ತಗೊಳ್ಳಿ, 70 ವರ್ಷದಿಂದ ಅಮೆರಿಕದ ಎಂತ ಸ್ಟ್ರಾಂಗ್ ಅಲೈ. ಜಪಾನ್ ಮೇಲೆ ಅಮೆರಿಕ ಆಗ್ತಾ ಇರೋ ಟ್ಯಾಕ್ಸ್ ನಮಗಿಂತಲೂ ಜಾಸ್ತಿ. ತೈವಾನ್ ಬದುಕಿರೋದೇ ಅಮೆರಿಕದ ಮೇಲೆ, ಅದ್ರಲ್ಲಿ ಡಿಪೆಂಡ್ ಆಗಿ, ಆಯ್ತಾ? ತೈವಾನ್ ಮತ್ತೆ ಅಮೆರಿಕ ಅಂತ ಕ್ಲೋಸ್, ತೈವಾನ್ ಮೇಲೂ ಸಹ ಅವ್ರು ಹಾಕಿರೋದು ನಮಗಿಂತ ಜಾಸ್ತಿ ಟ್ಯಾಕ್ಸ್, ಆಯ್ತಾ? ಮತ್ತೆ ಯುರೋಪಿಯನ್ ಯೂನಿಯನ್, ಎರಡು ಎಕಾನಮಿಗಳು ಒಂದಕ್ಕೊಂದು ಅಂಟುಕೊಂಡಿದ್ದು, ಆಯ್ತಾ? ಅವ್ರಿಗೆ 20%. ಹೀಗಾಗಿ ಏನಾಗಿದೆ, ಇಲ್ಲಿ ಅವರ ಗುಡ್ ಫ್ರೆಂಡ್, ನಮ್ಮ ಸ್ಟ್ರಾಟಜಿಕ್ ಅಲೈ ಆ ದೇಶ ಅಂತ ಏನು ನೋಡ್ತಾ ಇಲ್ಲ. ಅಂದ್ರೆ ಒಂದು ನಿಮ್ಮಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ನಾವು ಒಳ್ಳೆ ಮಾತಾಡೋಣ, ಏನು ತೊಂದರೆ ಇಲ್ಲ, ನಗನಗತಾನೇ ನಾವು ಸತ್ಯವನ್ನ ಹೇಳಿಬಿಡೋಣ ಅಂದ್ಕೊಂಡು ಒಳ್ಳೆ ಮಾತಾಡ್ತಾನೆ. ಎಲ್ಲೆಲ್ಲಿ ಅಮೆರಿಕೆಗೆ ಅನ್ಯಾಯ ಆಗ್ತಾ ಇದೆ, ಅಥವಾ ಅನ್ಯಾಯ ಆಗ್ತಾ ಇದೆ ಅಂತ ಟ್ರಂಪ್ ಅಂದ್ಕೋಬಹುದು, ಅಥವಾ ನ್ಯಾಯವಾಗಿ ನೋಡಿದ್ರೆ ನಮಗೂ ಅನ್ಸುತ್ತೆ ಅದು. ನಾವು ಆಕ್ಚುಲಿ ಅಲ್ಲಿ 0% ಟ್ಯಾಕ್ಸ್ ಹಾಕುವಾಗ ನಾವು ತುಂಬಾ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ ಎಲ್ಲಾ ದೇಶಗಳು. ಆ ವಿಷಯದಲ್ಲಿ ಅಮೆರಿಕಗೆ ಅನ್ಯಾಯ ಆಗ್ತಾನೆ ಇದೆ. ಹೀಗಾಗಿ ಏನಾಗಿದೆ, ನಾವು ಅದನ್ನ ಆಕ್ಚುಲಿ ಅವ್ರು ಟ್ಯಾಕ್ಸ್ ಹಾಕೋದನ್ನ ನಾವು ಒಂದು ರೀತಿ ಒಂದು ನೆಗೆಟಿವ್ ಅಲ್ಲ, ಅಥವಾ ಪಾಸಿಟಿವ್ ಪೂರ್ತಿಯಾಗಿ ಹೇಳದೇ ಇದ್ರು ಅದು ಸಂಪೂರ್ಣವಾಗಿ ನೆಗೆಟಿವ್ ದೃಷ್ಟಿಯಿಂದ ನಾವು ನೋಡಬಾರ್ದು. ಅಲ್ಲಿ ಅವರು ತಮ್ಮ ಅಲೈಸ್ ಆಗಿ, ಫ್ರೆಂಡ್ಸ್ ಆಗ್ಲಿ, ಫೋರ್ಸ್ ಆಗ್ಲಿ, ಎಲ್ಲರನ್ನು ಒಂದೇ ರೀತಿ ನೋಡ್ತಾ ಇದ್ದಾರೆ. ಇದನ್ನ ಅಂದ್ರೆ ಆಕ್ಚುಲಿ ಇಂಡಿಯಾಗೆ ಸ್ಪೆಷಲ್ ಏನು ಕೊಡ್ತಾರೆ, ಜಪಾನ್ಗೂ ಕೊಡ್ಲಿಲ್ಲ, ಯುರೋಪಿಯನ್ ಯೂನಿಯನ್ ತೈವಾನ್ ಕೊಡ್ಲಿಲ್ಲ. ಇದನ್ನೆಲ್ಲ ನಾವು ನೋಡ್ಬೇಕು. ಈಗ ಇಂಡಿಯಾಗೇನು ಸ್ಪೆಷಲ್ ಆಗಿ ಅವರು ವಿರೋಧ ತೋರಿಸ್ತಾ ಇಲ್ಲ. ಸೊ ಹೌದು, ನೀವು ಅವಾಗಲೇ ಹೇಳಿದ್ರಿ ಇದು ಇಂಡಿಯಾದ GDP ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರೋದಿಲ್ಲ,
ಅಮೆರಿಕಾಗೆ ಕಂಪೇರ್ ಟು ಅಮೆರಿಕ ಭಾರತಕ್ಕೆ ಅಷ್ಟೊಂದು ಲಾಸ್ ಆಗಲ್ಲ ಅಂತ ಒಂದು ಕಡೆ ಇದನ್ನ ನೋಡೋಣ. ಆದರೆ ಸಡನ್ ಆಗಿ ಅವ್ರು ಈ ರೀತಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಸಪ್ಲೈ ಚೈನ್ ಮೇಲೆ, ಭಾರತದ ಸಪ್ಲೈ ಚೈನ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ಏಕಾಏಕಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಭಾರತ ಆಟೋಮೊಬೈಲ್ಸ್ಗಳನ್ನ ಕಡಿಮೆ ಸಂಖ್ಯೆಯಲ್ಲಿ ರಫ್ತು ಮಾಡೋದಿದ್ರು ಕೂಡ ಒಂದು ಕಡೆ ಟ್ರಂಪ್ ಅವರು ಈ ರೀತಿ ಘೋಷಣೆ ಮಾಡಿದ ಬೆನ್ನಲ್ಲೇನೆ ಭಾರತದ ಷೇರು ಮಾರುಕಟ್ಟೆನೂ ಕೂಡ ಅಲ್ಲೋಲ ಕಲ್ಲೋಲ ಆಯಿತು. ಇಂಪ್ಯಾಕ್ಟ್ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತಲ್ವಾ, ಇದನ್ನ ನಿರಾಕರಿಸೋ ಹಾಗಿಲ್ಲ. ಭಾರತದ ಸಪ್ಲೈ ಚೈನ್ ಮೇಲೆ ಏನಾದರೂ ಇದು ಇಂಪ್ಯಾಕ್ಟ್ ಆಗುತ್ತೆ ಸರ್, ಪರಿಣಾಮ ಬೀರುತ್ತಾ? ಆಕ್ಚುಲಿ ಇದು ಅನಿರೀಕ್ಷಿತ ಅಲ್ಲ. ಟ್ರಂಪ್ ಇದನ್ನ ಹೇಳ್ತಾನೆ ಇದ್ರು, ಆಯ್ತಾ. ಮತ್ತೆ ಆಕ್ಚುಲಿ ಏಪ್ರಿಲ್ 2 ಡೇಟ್ ಅನ್ನು ಕೊಟ್ಟಿದ್ರು. ಏಪ್ರಿಲ್ 2 ಹೇಳಿದ್ಮೇಲೆ ಇನ್ನೂ ಒಂದು ವಾರದ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಎಲ್ಲದೇ ಟ್ರಂಪ್ ಏನು ಮಾಡಬಹುದು ಅನ್ನೋ ಸೂಚನೆ ಎಲ್ಲರಿಗೂ ಸಿಕ್ಕಿತ್ತು. ಮತ್ತೆ ಈಗ ಹೇಳಿರೋ ಮಾತನ್ನ ಅವರು ಹಾಗೇನೆ ಅಕ್ಷರಶಃ ಅವರು ಅದ್ರ ಅನುಸರಿಸ್ತಾರ ಅನ್ನೋದಕ್ಕೂ ಸಹ ನಮಗೆ ಒಂದು 7 ದಿನಗಳ ಸಮಯಾವಕಾಶ ಸಿಕ್ಕಿದೆ. ಈಗ ಏನಾಗಿದೆ, ಎಲ್ಲಾ ದೇಶಗಳು ಈ ಬಗ್ಗೆ ವಿಚಾರ ಮಾಡೋದಕ್ಕೆ ತಾವು ಏನು ಮಾಡಬಹುದು ಅಂತ ಒಂದು ಲೆಕ್ಕಾಚಾರ ಹಾಕೋದಕ್ಕೆ ಸಾಕಷ್ಟು ಸಮಯ ಸಿಕ್ಕೇ ಇದೆ, ಆಯ್ತಾ. ಸೊ ಹೀಗಾಗಿ ಈ ಕಾರಣಕ್ಕೆ ಇದ್ಯಾವುದೋ ಅನಿರೀಕ್ಷಿತ ಅಲ್ಲ ಅಂತ ನಾನು ಒಂದು ವಿಷಯದಲ್ಲಿ ಅದು ಒತ್ತಿ ಹೇಳಬೇಕಾಗ್ತದೆ. ಮತ್ತೆ ಈ ಸಪ್ಲೈ ಚೈನ್ ವಿಷಯದಲ್ಲಿ ಬಂತು ಅಂತ ಹೇಳಿದ್ರೆ, ಅದೇ ನಾನು ಹೇಳಿದ್ನಲ್ಲ, ಚೈನಾದಿಂದ ಎಲ್ಲವೂ ಶಿಫ್ಟ್ ಆಗಿಲ್ಲ ಭಾರತಕ್ಕೆ. ಹೆಚ್ಚಿನ ಓದದ್ದು ವಿಯೆಟ್ನಾಂಗೆ, ಒಂದಷ್ಟು ಇಂಡೋನೇಷ್ಯಾಗೂ ಹೋಯ್ತು. ಮತ್ತೆ ಆಕ್ಚುಲಿ ತೈವಾನ್ ಅದಾಗ್ಲೇ ಇದ್ದಂತ ಒಂದು ಅವಕಾಶವನ್ನ ಜಾಸ್ತಿ ಮಾಡ್ಕೋದು ನಮಗೆ ಬಂದಿದೆ, ಆಯ್ತಾ. ಆದ್ರೆ ನಮ್ಗೆ ಬರಬೇಕಾದಷ್ಟು ಬಂದಿಲ್ಲ. ಈಗ ಏನಾಗಿದೆ, ನಮ್ಮ ಸಪ್ಲೈ ಚೈನ್ ಇದರಲ್ಲಿ ನಮ್ಮ ಚೈನ್ ಇದೆಯಲ್ಲ ಅಷ್ಟೇನು ಸ್ಟ್ರಾಂಗ್ ಚೈನ್ ಅಲ್ಲ. ಈಗ ಏನಾಗಿದೆ, ಅದರಿಂದ ನಮ್ಗೆ ಅಂತ ದೊಡ್ಡ ಒಂದು ಹೊಡೆತ ಬೀಳೋದಿಲ್ಲ. ಮತ್ತೆ ನಾವು ದೊಡ್ಡ ಪ್ರಮಾಣದಲ್ಲಿ ಈಗ ರಫ್ತು ಮಾಡೋದಕ್ಕೆ ಶುರು ಮಾಡಿರೋದು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ನಲ್ಲ, ಈ ಒಂದು ಮೊಬೈಲ್ ಫೋನ್ಸ್ ಇಂಥವು, ಆಯ್ತಾ, ಅದು ಜಾಸ್ತಿ ಆಗಿದೆ. ಅದೇನಾಗಿದೆ, ಅದರ ಒಂದು ಇದಕ್ಕೆ ಎಕ್ಸ್ಪೋರ್ಟ್ಗೆ ಏನು ಹೊಡೆತ ಬೀಳೋದಿಲ್ಲ. ಎಲೆಕ್ಟ್ರಾನಿಕ್ ಗುಡ್ಸ್ ಅಂತ ಹೇಳಿದ್ನಲ್ಲ, $14 billion ವರ್ತ್ ಆಫ್ ಎಲೆಕ್ಟ್ರಾನಿಕ್ ಗುಡ್ಸ್ ವಿ ಎಕ್ಸ್ಪೋರ್ಟ್ ಟು ಅಮೆರಿಕ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಆ ಒಂದು ಇದಕ್ಕೆ ಅಂತದೇನು ಬೀಳೋದಿಲ್ಲ. ಇನ್ನು ಬೇರೆ ವಿಷಯದಲ್ಲಿ ಏನಾಗಿದೆ, ಒಂದು ಮಾತು ಹೇಳ್ಬೋದು, ಈ ಒಂದು ಚೈನಾದಿಂದ ತುಂಬಾ ಇಂಡಸ್ಟ್ರೀಸು ಅಂದ್ರೆ ಒಂದು ಸಪ್ಲೈ ಚೈನ್ ಇದೆಲ್ಲ ಶಿಫ್ಟ್ ಆದದ್ದು ವಿಯೆಟ್ನಾಂಗೆ. ಯಾಕಂದ್ರೆ ಪಕ್ಕದಲ್ಲಿದೆ, ಚೈನಾದಲ್ಲಿ ಎತ್ತಿ ವಿಯೆಟ್ನಾಂಗೆ ಹಾಕೋದು ಬಹಳ ಸುಲಭವಾಗಿತ್ತು. ಹೀಗಾಗಿ ಮಾಡಿಬಿಟ್ರು, ಆಯ್ತಾ. ಇಂಡಿಯಾಕ್ಕೆ ಬರೋದಕ್ಕೆ ಇನ್ನು ಪೂರ್ತಿ ಬರೋದಕ್ಕೆ ಟೈಮ್ ತಗೋತದೆ. ಆದ್ರೆ ವಿಯೆಟ್ನಾಂ ಮೇಲೆ ಎಷ್ಟು 45% ಏನೋ ಟ್ಯಾಕ್ಸ್ ಹಾಕಿದ್ದಾರೆ, ಆಯ್ತಾ. ಹೀಗಾಗಿ ಏನಾಗಿದೆ, ಆಗ ಅಲ್ಲಿಯ ಎಲೆಕ್ಟ್ರಾನಿಕ್ ಗುಡ್ಸ್ ಹೆಚ್ಚು ಕಾಸ್ಟ್ಲಿ ಆದಂತೆ ಆವಾಗ ಅಲ್ಲಿಯ ಒಂದು ಚೈನಾದಿಂದ ವಿಯೆಟ್ನಾಂಗೆ ಶಿಫ್ಟ್ ಆದಂತ ಆ ಒಂದು ಫರ್ಮ್ಸ್ ಇಂಡಸ್ಟ್ರಿ ಆಗ ಇಂಡಿಯಾಗೆ ಬರಬಹುದು, ಖಂಡಿತ ಬಂದೇ ಬರ್ತವೆ. ಬಂದಾಗ ಯಾಕಂದ್ರೆ 45% ಇಂದ 26% ಕಡಿಮೆ ಅಲ್ವಾ, ಆಗ ಬರೋ ತನಕ ಸ್ವಲ್ಪ ಟೈಮ್ ತಗೋತದೆ. ಆ ಬಂದ ನಂತರ ನಮಗೆ ಅನುಕೂಲ ಆಗ್ತದೆ. ಅಂದ್ರೆ ಶುರುನಲ್ಲಿ ಸ್ವಲ್ಪ ಪ್ರವಾಹದ ಹೊಡೆತ ಒಂಚೂರು ಜಾಸ್ತಿ ಅನ್ನಿಸ್ಬೋದು ಇವಾಗ, ಬಟ್ ನಿಧಾನವಾಗಿ ಪ್ರವಾಹ ಹೊರಟೋಗಿ ನದಿ ಸಾಮಾನ್ಯವಾಗಿ ಹೆಚ್ಚು ಉಬ್ಬರ ಇಳಿತ ಇಲ್ಲದೆ ಇದ್ದಿಟ್ಟು ಹರಿಯೋದಕ್ಕೆ ಶುರು ಮಾಡ್ತದೆ. ಅಲ್ಲಿ ತನಕ ನಾವು ಒಂದು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ.